ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದರೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಇದು ಬಂದು ವೈಕುಂಠ ಏಕಾದಶಿ ದಿವಸದ ಬ್ಲಾಗ್ ಆಗಿರುತ್ತೆ. ಅಂದಹಾಗೆ ಆವತ್ತಿನ ದಿವಸ ನಾನು 3 ಗಂಟೆಗೆ ಎದ್ದಿದ್ದಾಯಿತು. ಯಾಕೆಂತಂದರೆ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕಲ್ಲ ಅಂತ ಹೇಳಿಬಿಟ್ಟು ಬೆಳಗಿನ ಜಾವ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹಾಗೆಯೇ ಟಿ ವಿನೂ ಕೂಡ ಆನ್ ಮಾಡಿಬಿಟ್ಟೆ. TTD ಚಾನಲಲ್ಲಿ ಎಲ್ಲ ತೋರಿಸ್ತಾರಲ್ವ, ದೇವರ ಅಲಂಕಾರಗಳಾಗಿರ್ಬೋದು ಅಥವಾ ಹೂವಿನ ಅಲಂಕಾರಗಳು, ಗೋಪುರ ಇದೆಲ್ಲ ತೋರಿಸ್ತಾರೆ. ಸೊ ಚೆನ್ನಾಗಿರುತ್ತೆ ಅಂತ ಹೇಳಿ ಟಿ ವಿ ಆನ್ ಮಾಡಿಬಿಟ್ಬಿಟ್ಟು ಕೆಲಸ ಎಲ್ಲ ಮಾಡಿಕೊಂಡೆ. ಟಿ ವಿಯಲ್ಲಿ ಲೈವಲ್ಲಿ ಬರ್ತಿದ್ದಿದ್ದು ದೇವಸ್ಥಾನಗಳಲ್ಲೆಲ್ಲ ಮಂಗಳಾರತಿ ಮಾಡ್ತಾಯಿದ್ದಾರೆ. ಟೈಮ್ ಇನ್ನೂ 3:15 ಅಷ್ಟೇ ಆಗಿದ್ದಿತ್ತು. ಅಷ್ಟು ಬೇಗನೆ ಎಲ್ಲ ದೇವ್ರಿಗೆ ಅಲಂಕಾರಗಳೆಲ್ಲ ಮಾಡಿ ಪೂಜೆ ಎಲ್ಲ ಮಾಡಿರೋದನ್ನು ಲೈವಲ್ಲೇ ನೋಡ್ತಾ ಇದ್ದೆ. ಇಷ್ಟು ಬೇಗ ಅಂದರೆ ಬೆಳಗಿನ ಜಾವನೇ ನನಗೂ ಕೂಡ ವೆಂಕಟೇಶ್ವರ ಸ್ವಾಮಿ ದರ್ಶನ ಆಗಿದ್ದು ನಿಜವಾಗ್ಲೂ ನನಗೂ ಕೂಡ ಖುಷಿ ಆಯಿತು. ಇನ್ನು ನಾನು ಕೂಡ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಗೆಲ್ಲ ಅಲಂಕಾರ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಿಂದಿನ ದಿವಸನೇ ದೇವರಿಗೆ ಬೇಕಾಗಿರುವಂಥ ಹೂವೆಲ್ಲ ಪೋಣಿಸಿಟ್ಟಿದ್ದೆ. ವೆಂಕಟೇಶ್ವರ ಸ್ವಾಮಿಗೆ ಎಲ್ಲ ಹಾರ ಮಾಡಿಬಿಟ್ಟು ಹಾಕೋಣ ಅಂತ ಹೇಳಿ ಶಾವಂತಿಗೆ ಹೂವೆಲ್ಲ ಪೋಣಿಸಿಟ್ಟಿದ್ದೆ. ಸೊ ಎಲ್ಲದನ್ನು ತೆಗೆದು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೂಗಳೆಲ್ಲ. ಹಿಂದಿನ ದಿವಸನೇ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಮಾಡ್ಕೊಳ್ಬೇಕಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬೆಳಗ್ಗೆ ಅಲಾರಾಮ್ ಆಗೋವರೆಗೂ ನನಗೆ ಏನೋ ನಿದ್ದೆನೂ ಅಷ್ಟಾಗಿ ಬಂದಿಲ್ಲ. ಅಲಾರಾಮ್ ಯಾವಾಗಾಗುತ್ತೆ ಅನ್ನೋ ಥರನೇ ನನಗೆ ಅನ್ನಿಸ್ತಾ ಇತ್ತು. ಎಷ್ಟೊತ್ತಿಗೆ ಎದ್ದು ಬೆಳಗ್ಗೆ ನಾನು ಕೆಲಸ ಎಲ್ಲ ಮುಗಿಸ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಇತ್ತು ನನಗೆ. ಸೊ ಹಾಗಾಗಿ ಅಲಾರಾಮ್ ಹೊಡೆಯೋದಕ್ಕೂ ಮುಂಚೆನೇ ಕರೆಕ್ಟಾಗಿ 2:45ಗೆ ನನಗೆ ಎಚ್ಚರಿಕೆ ಆಯಿತು. ಹಾಗಾಗಿ ಎದ್ದು ಕೆಲಸ ಎಲ್ಲ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡಿದೆ. ಇನ್ನು ಮೊದಲಿಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಮನೆ ಎಲ್ಲ ಹೂವೆಲ್ಲ ಮುಡಿಸ್ಬಿಡೋಣ. ಅದಾದಮೇಲೆ ಹೊರಗಡೆ ಹೋಗಿ ಹೊಸಲುದು ರಂಗೋಲಿ ಹಾಕೋದೇ ಆಗಿರ್ಬೋದು ಅಥವಾ ಈಚೆಗಡೆಲ್ಲ ಕ್ಲೀನ್ ಮಾಡೋದೇ ಆಗಿರ್ಬೋದು, ಮತ್ತು ರಂಗೋಲಿ ಬಿಡೋದಕ್ಕೆಲ್ಲ ಎಲ್ಲದನ್ನು ಹಿಂದಿನ ದಿವಸನೇ ನೀಟಾಗೆಲ್ಲ ತೊಳೆದಿದ್ದೆ. ರಂಗೋಲಿಯನ್ನು ಬಿಡಬೇಕಾಗಿತ್ತು. ಸೊ ಮೊದಲಿಗೆ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಹೋಗಿ ಮಾಡೋಣ ಅಂತ ಅಂದ್ಕೊಂಡು ಹಾಗೆಯೇ ದೇವ್ರಿಗೆ ಹೂವೆಲ್ಲ ಮುಡಿಸ್ಬಿಟ್ಟು ಕರೆಕ್ಟಾಗಿ ಒಂದು 4 ಗಂಟೆಗೆ ಒಂದು 10 ನಿಮಿಷ ಕಮ್ಮಿ ಇತ್ತಷ್ಟೇ, ಅಂದರೆ 3:50 ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಹೊಸಲಿಗೆಲ್ಲ ನೀಟಾಗಿ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಬಿಟ್ಬಿಡೋಣ ಅಂತ ಹೇಳಿ ಹೊಸಲಿಗೂ ಕೂಡ ಎಲ್ಲ ಕುಂಕುಮ ಇಟ್ಕೊಳ್ತಾ ಇದ್ದೀನಿ. ಏನೇ ಒಂದು ಕೆಲಸ ಇರಲಿ ಅಂದರೆ ಹೊಸಲು ಕುಂಕುಮ ಇಡೋದೇ ಇರ್ಬೋದು, ರಂಗೋಲಿ ಹಾಕೋದೇ ಇರ್ಬೋದು, ಹೊರಗಡೆ ಹೋಗಿ ಗುಡಿಸಿ ಕ್ಲೀನ್ ಮಾಡಿ ಅಲ್ಲೂ ಕೂಡ ರಂಗೋಲಿ ಹಾಕೋದೇ ಇರ್ಬೋದು, ಎಲ್ಲದಕ್ಕೂ ಕಮ್ಮಿ ಅಂದರೂ ಒಂದು 15ರಿಂದ 20 ನಿಮಿಷ ಅಂತೂ ಆಗೇ ಆಗುತ್ತೆ. ಸೊ ನೋಡ್ತಿದ್ದಾಗೆ ಟೈಮ್ ಬೇಗನೆ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಬೇಗನೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಅಂದಹಾಗೆ ಈಚೆಗಡೆ ಅಷ್ಟು ಚಳಿ ಇರಲಿಲ್ಲ. ಯೂಶ್ವಲಿ ಬೆಳಗಿನ ಜಾವ ಅಷ್ಟು ಚಳಿ ಇರೋದಿಲ್ಲ, ಬಟ್ ಸೂರ್ಯ ಉದಯ ಆಗೋ ಟೈಮಲ್ಲಿ ತುಂಬಾ ಚಳಿ ಆಗೋದು ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಗಾಳಿನೂ ಕೂಡ ತುಂಬಾ ಬೀಸುತ್ತೆ. ಸೊ ನಾನು 4 ಗಂಟೆ ಅಷ್ಟರಲ್ಲಿ ಹೊರಗಡೆ ಹೋಗಿದ್ದರಿಂದ ಅಷ್ಟಾಗಿ ಏನು ಚಳಿ ಅನ್ನಿಸ್ತಿರ್ಲಿಲ್ಲ. ಬಟ್ ಒಂದು 4:15 ಅಷ್ಟರಲ್ಲಿ ಗಾಳಿ ಬೀಸೋದು ಸ್ಟಾರ್ಟ್ ಆಯಿತು ರಂಗೋಲಿ ಬಿಡುವಾಗ. ಹೊಸಲಿಗೆಲ್ಲ ರಂಗೋಲಿ ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಕೆಳಗಡೆ ಬಂದೆ. ಹೊರಗಡೆ ಎಲ್ಲ ನೀಟಾಗೆಲ್ಲ ಹಿಂದಿನ ದಿವಸ ನೈಟೇನೇ ನೀಟಾಗಿ ತೊಳೆದಿದ್ದೆ. ಮನೆ ಮುಂದೆ ಒಂದು ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ಹಾಗೆಯೇ ರಂಗೋಲಿ ಬಿಡೋದು ಸ್ಟಾರ್ಟ್ ಮಾಡಿದೆ. ಇನ್ನು ಮರ ಇರೋದ್ರಿಂದ ತುಂಬಾ ಗಾಳಿ ಬೀಸ್ತಾ ಇತ್ತು. ರಂಗೋಲಿ ಬಿಡುವಾಗಲೂ ಕೂಡ ರಂಗೋಲಿ ಎಲ್ಲ ಅಳಿಸ್ದಂಗೆ ಅಂದರೆ ಹಾರ್ದಂಗೆ ಆಗ್ತಾಯಿತ್ತು. ಹೇಗೋ ಬೇಗನೆ ರಂಗೋಲಿ ಎಲ್ಲ ಬಿಟ್ಟೆ. ಇನ್ನು ನಮ್ಮ ಮನೆ ಮುಂದೆ ಎಷ್ಟು ಚೆನ್ನಾಗಿ ನಾವು ರಂಗೋಲಿ ಬಿಟ್ಟರೂ ಕೂಡ ಅರ್ಧ ದಿವಸದಷ್ಟರಲ್ಲೇ ಎಲ್ಲ ಅಳಿಸೋಗ್ಬಿಡುತ್ತೆ. ಮಕ್ಕಳು ಎಲ್ಲ ತುಂಡು ಎಲ್ಲ ಅಳಿಸ್ಬಿಡ್ತಾರೆ. ನನಗೆ ತುಂಬ ಇಷ್ಟ ದೊಡ್ಡದಾಗಿ ರಂಗೋಲಿ ಬಿಡಬೇಕು. ಈ ರೀತಿ ಹಬ್ಬ ಈ ಥರ ಎಲ್ಲ ಬಂತು ಅಂತಂದರೆ ಚೆನ್ನಾಗಿ ರಂಗೋಲಿ ಬಿಡೋದು ನನಗೂ ಕೂಡ ಇಷ್ಟ ಆಗುತ್ತೆ. ಬಟ್ ಈ ಬಿಟ್ಟಾಗ ರಂಗೋಲಿ ಇರೋದೇ ಇಲ್ಲ, ಅರ್ಧ ದಿವಸ ಇರೋದೇ ಹೆಚ್ಚು ಅನ್ನೋಂಗಿರುತ್ತೆ. ಹಾಗಾಗಿ ಆದಷ್ಟು ಈ ರೀತಿ ಸಿಂಪಲ್ ಆಗಿರುವಂಥ ಚಿಕ್ಕದಾಗಿರುವಂಥ ರಂಗೋಲಿಗಳನ್ನ ನಾನು ಹಾಕೋದು. ಸೊ ರಂಗೋಲಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೊರಗಡೆ ರಂಗೋಲಿ ಎಲ್ಲ ಬಿಟ್ಟಿದ್ದೆಲ್ಲ ಆಯಿತು. ಇನ್ನು ಮನೆ ಒಳಗಡೆ ಎಷ್ಟು ಕೆಲಸ ನಮಗಿರುತ್ತೋ ಅದೇ ರೀತಿ ಮನೆ ಹೊರಗಡೆನೂ ಕೆಲಸ ಇರುತ್ತೆ. ಮನೆ ಒಳಗಡೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆಲ್ಲ ರೆಡಿ ಮಾಡೋದಲ್ದಲೆ ಹೊರಗಡೆ ಬಂದು ಹೊಸಲಿಗೆಲ್ಲ ರೆಡಿ ಮಾಡಿ ಅದಕ್ಕೆ ರಂಗೋಲಿ ಬಿಟ್ಟು ಹೊರಗಡೆ ರಂಗೋಲಿ ಬಿಟ್ಟು ಎಲ್ಲ ಬರೋ ಅಷ್ಟರಲ್ಲಿ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನು ಇದಿಷ್ಟು ಕೆಲಸ ಮುಗಿಸೋ ಅಷ್ಟರಲ್ಲಿ ಕರೆಕ್ಟಾಗಿ 4:50 ಆಗಿತ್ತು. 5 ಗಂಟೆಗೆ ಒಂದು 10 ನಿಮಿಷ ಕಮ್ಮಿ ಇತ್ತು. ನಮ್ಮ ಕ್ಲಾಕಲ್ಲಿ ಸ್ವಲ್ಪ ಟೈಮ್ ಜಾಸ್ತಿನೇ ಇಟ್ಟಿರ್ತೀವಿ ನಾವು. ಸೊ ಇನ್ನು ನಾನು ಕೂಡ ಸೀರೆ ಎಲ್ಲ ಉಟ್ಕೊಂಡು ರೆಡಿಯಾಗಿ ಬಂದು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ನಲ್ವ. ಎನಿವೆ ಇನ್ನು ದೀಪ ಹಚ್ಚೋದೊಂದು ಬಾಕಿ ಇತ್ತು. ಕರೆಕ್ಟಾಗಿ 5:15 ಅಷ್ಟರಲ್ಲಿ ದೇವ್ರಿಗೆಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ.
ದೇವ್ರ ಪೂಜೆ ಎಲ್ಲ ಮುಗಿಸಿ ಹಾಗೆ ಹೊಸ್ಲಿಗೂ ಕೂಡ ಎಲ್ಲ ಪೂಜೆ ಮಾಡಿ ಎಲ್ಲದನ್ನು ಕೂಡ ಮುಗೀತು. ಇನ್ನು ನನ್ನ ಮಗನೂ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದ, ಎಲ್ಲರೂ ಕೂಡ ರೆಡಿ ಆಗಿದ್ವಿ. ಹಾಗೆಯೇ ದೇವ್ರ ಪೂಜೆ ಮಾಡಿದ್ನಲ್ವ, ಒಡೆದಿರೋಂಥ ಕಾಯಲ್ಲಿ ಪುಟ್ಟದಾಗಿ ಹೂ ಬಿಟ್ಟಿತ್ತು. ಈ ರೀತಿ ಹೂ ಬಿಟ್ಟಾಗ ಒಳಗಡೆ ಕಾಯಿ ಒಳಗಡೆ ಶುಭ ಅಂತ ಹೇಳ್ತಾರೆ. ಸೊ ಏನೋ ಒಂಥರ ಖುಷಿ ಆಯಿತು, ಈ ಥರ ಆಗಿದೆ ಅಂತ ಅಂದ್ಬಿಟ್ಟು. ಅಂದರೆ ಕಾಯಿ ಒಳಗೆ ಹೂ ನೋಡಿ ಖುಷಿ ಆಯಿತು. ಹಾಗೆ ಇನ್ನು ಬೆಳಗಿನ ಜಾವನೇ ಈ ರೀತಿ ಎಲ್ಲ ಕೆಲಸನೂ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿದ್ಮೇಲೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಇರುತ್ತೆ, ಹಾಗೆ ಖುಷಿ ಇರುತ್ತೆ. ದೇವ್ರ ಪೂಜೆ ಒಂದು ಮುಗಿಸಿದ್ರೆ ಮನೇಲಿ ಎಲ್ಲ ಕೆಲಸನೂ ಮುಗಿದ ಹಾಗೆ. ಇನ್ನು ಬೆಳಗ್ಗೆನೇ ಈ ರೀತಿ ಪೂಜೆ ಎಲ್ಲ ಮಾಡೋದ್ರಿಂದ ಮನೆ ನೋಡೋದಕ್ಕೆ ಆಗಲಿ ಅಥವಾ ದೇವ್ರ ಮನೆ ನೋಡೋದಕ್ಕೆ ಆಗಲಿ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನನಗಂತೂ ಇಷ್ಟ ಈ ರೀತಿ ಅಲಂಕಾರ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಆ ದೀಪದ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ ಒಂದು ಪಾಸಿಟಿವ್ ವೈಬೇ ಬೇರೆ ಥರ ಇರುತ್ತೆ. ಅರ್ಲಿ ಮಾರ್ನಿಂಗ್ ವೈಬ್ಸ್ ಅಂತ ಏನು ಹೇಳ್ತೀವಿ, ಒಂಥರ ಪಾಸಿಟಿವ್ ಆಗಿರುತ್ತೆ. ಸೊ ಫೈನಲಿ ದೇವ್ರ ಪೂಜೆ ಎಲ್ಲದನ್ನು ಕೂಡ ಮುಗೀತು. ಇನ್ನು ಟಿ ವಿಯಲ್ಲಿ ಗೋಪುರ ತೋರಿಸ್ತಾ ಇದ್ರು, ತಿರುಪತಿಯಲ್ಲಿರುವಂಥ ಗೋಪುರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲೇ ಹಾಗೆ ಕಾಣುತ್ತೆ, ಬಟ್ ಅಲ್ಲಿ ಹೇಗೆ ಕಾಣ್ಬೋದು ಅನ್ನೋದನ್ನು ನಾನು ಅಸಂಪ್ಷನ್ ಮಾಡ್ಕೊಳ್ತಾ ಇದ್ದೆ. ಇನ್ನು ನಾನು ನನ್ನ ಮಗ ಇಬ್ಬರು ರೆಡಿ ಆದ್ವಿ, ನಮ್ಮ ಮನೆಯವರೊಬ್ಬರು ರೆಡಿ ಆಗ್ತಾಯಿದ್ರು. ನೋಡ್ತಿದ್ದ ಹಾಗೆ ಟೈಮ್ 6 ಗಂಟೆ ಆಗೇ ಹೋಯಿತು. ಸೊ ನಮ್ಮನೆ ರೇಡಿಯೋದಲ್ಲಿ ಸುಪ್ರಭಾತ ಕೂಡ ಪ್ಲೇ ಆಗೋದು ಸ್ಟಾರ್ಟ್ ಆಯಿತು. ಸಂತತ್ಪನಂದನ ಮುಖಾಸ್ತವ ಯೋಗಿವರ್ಯಾಃ ಧಾಮಾಸ್ತಿಕೇತವ ಮಂಗಳವಸ್ತು ಹಸ್ತಾಃ ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತಂ ಲಕ್ಷ್ಮೀ ನಿವಾಸ ನಿರವಧ್ಯ ಗುಣೈಕ ಸಿಂಧೋ ಸಂಸಾರ ಸಾಗರ ಸಮುತ್ತರಣೈಕ ಸೇತೋ ವೇದಾಂತ ವೇದ್ಯ ನಿಜ ವೈಭವ ಭಕ್ತ ಭೋಗ್ಯ ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತಂ. ದಿನ ಬೆಳಗ್ಗೆ ಸುಪ್ರಭಾತ ಕೇಳಿ ಅಭ್ಯಾಸ ಆಗಿಬಿಟ್ಟಿದೆ. ಅದು ಫುಲ್ಲು ಪ್ಲೇ ಆಗೋವರೆಗೂ ನನಗೇನೋ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ, ಮನಸ್ಸಿಗೇನೋ ಒಂಥರ ಖುಷಿ. ಅದು ಕೇಳ್ತಾ ಇದ್ದಾರೆ ನನಗೆ. ಒಂದು ದಿವಸ ಕೇಳಿಲ್ಲ ಅಂತಂದ್ರೂ ಅಯ್ಯೋ ಇವತ್ತು ಬೇಗ ಎದ್ದೊಳ್ಳಿಲ್ವಲ್ಲಪ್ಪ ಅನ್ನೋ ಥರ ನನಗೆ ಅನ್ನಿಸ್ತಾ ಇರುತ್ತೆ. ಇನ್ನು ನಾವು ಕೂಡ ದೇವಸ್ಥಾನಕ್ಕೆ ಬಂದ್ವಿ. ನಾವು 5:30 ಅಷ್ಟರಲ್ಲೇ ಬರಬೇಕಾಗಿತ್ತು, ಬಟ್ ಆಲ್ರೆಡಿ ಟೈಮ್ 6:15 ಆಗಿಬಿಟ್ಟಿತ್ತು. ದೇವಸ್ಥಾನಕ್ಕೆ ಬಂದ್ವಿ. ಇನ್ನು ಎಷ್ಟೋ ಜನ ಆಗಲೇ ದೇವ್ರ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಆಗಲೇ ವಾಪಸ್ ರಿಟರ್ನ್ ಹೋಗ್ತಾಯಿದ್ರು. ನಾನು ಅಂದ್ಕೊಳ್ತಿದ್ದೆ ನಾವೇ ತುಂಬ ಲೇಟಾಗಿ ಬಂದಿದ್ದೀವಿ, 5:30 ಅಷ್ಟೆಲ್ಲ ಬರಬೇಕಾಗಿತ್ತು ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಬಟ್ ಏನು ಮಾಡಿದ್ರೂ ಅದು ಆಗೋ ಟೈಮ್ಗೆ ಆಗುತ್ತೆ. ಬಟ್ ಅಷ್ಟಾಗಿ ಏನೋ ಜನ ಇರಲಿಲ್ಲ. ಅಂದರೆ ಮಾಮೂಲಿ ಲೈನಲ್ಲಿ ಹೋಗ್ತಾಯಿದ್ರು, ಬಟ್ ಕ್ಯೂ ನಿಂತಿದ್ದೇ ಆಗಲಿ, ತುಂಬ ಹೊತ್ತು ವೆಯ್ಟ್ ಮಾಡಿದ್ದೇ ಆಗಲಿ, ಅದೆಲ್ಲ ಏನೂ ಆಗಲಿಲ್ಲ. ದೇವಸ್ಥಾನದೊಳಗೆ ಹೋಗಿ ಒಂದು 10 ನಿಮಿಷದಷ್ಟರಲ್ಲೇ ವೆಂಕಟೇಶ್ವರ ಸ್ವಾಮಿ ದರ್ಶನ ಎಲ್ಲ ಆಯಿತು. ಸೊ ಪೂಜೆ ಎಲ್ಲ ಅಂದರೆ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ದೇವಸ್ಥಾನದ ಹೊರಗಡೆನೂ ಕೂಡ ಫ್ಲವರ್ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಒಳಗಡೆನೂ ಕೂಡ ಅಷ್ಟೇ, ದೇವ್ರಿಗೆ ಎಲ್ಲ ಅಲಂಕಾರಗಳಾಗಿರ್ಬೋದು ಎಲ್ಲನೂ ಕೂಡ ಚೆನ್ನಾಗಿತ್ತು. ಒಳಗಡೆ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಗ್ರ್ಯಾಂಡಾಗೇ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು. ದೇವಸ್ಥಾನ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಸೊ ನೋಡ್ತಿರ್ಬೋದು ವೆಂಕಟೇಶ್ವರ ಸ್ವಾಮಿಗೆ ಅಲಂಕಾರ ಮಾಡಿರೋದು ತುಂಬ ಚೆನ್ನಾಗಿದೆ. ಹಾಗೆ ಲಕ್ಷ್ಮೀ ದೇವಿ ಮತ್ತು ಉತ್ಸವ ಮೂರ್ತಿ ಎಲ್ಲದಕ್ಕೂ ಕೂಡ ಅಲಂಕಾರ ಮಾಡಿದರು. ಇನ್ನು ಈ ದೇವಸ್ಥಾನದಲ್ಲಿ ಗಣಪತಿನೂ ಕೂಡ ಇದೆ, ಅದಕ್ಕೂ ಕೂಡ ಅಲಂಕಾರ ಚೆನ್ನಾಗಿ ಮಾಡಿದರು. ಇನ್ನು ಈ ದೇವಸ್ಥಾನದಲ್ಲಿ ವರ್ಷ ನಾವು ಇಲ್ಲಿಗೆ ಬರೋದು. ಯೂಶ್ವಲಿ ಒಂದು 6:30 ಅಥವಾ 6 o'clock ಅಷ್ಟರಲ್ಲಿ ಈ ರೀತಿ ಜನ ಆಗ್ತಾರೆ. ಬಟ್ ಅವತ್ತಿನ ದಿವಸ ಬೇಗನೆ ಅಂದರೆ ಒಂದು 5:30 ಅಷ್ಟರಲ್ಲೆಲ್ಲ ತುಂಬಾ ಜನ ಇದ್ದರು ಅಂತ ಅನಿಸುತ್ತೆ. ಎಷ್ಟೋ ಜನ ನಾವು ಎಂಟ್ರಿ ಕೊಡುವಾಗಲೇ ತುಂಬ ಜನ ಎಕ್ಸಿಟ್ ಆಗ್ತಾಯಿದ್ರು. ಸೊ ಇನ್ನು ಎಷ್ಟು ಬೇಗ ದರ್ಶನಕ್ಕೆ ಬಂದಿರ್ತಾರೆ ಅಂತ ಹೇಳಿ ನಾನು ಕೂಡ ಅದನ್ನು ಯೋಚನೆ ಮಾಡ್ತಾಯಿದ್ದೆ. ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸಿ ಹೊರಗಡೆ ಗರುಡಗಂಬ ಆಗಿರ್ಬೋದು ಅಥವಾ ಏನೇನು ಎಲ್ಲೆಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಅದೆಲ್ಲ ನಾನು ನೋಡ್ಕೊಂಡು ನಿಧಾನಕ್ಕೆ ಬಂದೆ. ಹಾಗೆಯೇ ಇಲ್ಲಿ ಹಳ್ಳಿ ಕಟ್ಟೆ ಇದೆ, ಅಲ್ಲೂ ಕೂಡ ಎಲ್ಲ ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಹೊರಗಡೆ ತೀರ್ಥ ಹಾಗೆ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಅದನ್ನು ಕೂಡ ಎಲ್ಲ ತೊಗೊಂಡು ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಎಷ್ಟು ಬೇಗ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ತೀನೋ ಅಂತ ಹೇಳಿ ನಾನು ಕೂಡ ಕಾಯ್ತಾ ಇದ್ದೆ. ಇನ್ನು ಎಲ್ಲ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಬಂದ್ವಿ. ಹಾಗೆ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಲಾಡು ಹಂಚ್ತಾಯಿದ್ರು ಎಲ್ರಿಗೂ ಕೂಡ. ಮಕ್ಕಳಿಗೆಲ್ಲ 2 ಲಾಡು ಕೊಡ್ತಾಯಿದ್ರು, ದೊಡ್ಡವ್ರಿಗೆಲ್ಲ ಒಂದೊಂದು ಲಾಡು ಕೊಡ್ತಾಯಿದ್ರು. ಇನ್ನು ಒಳಗಡೆ ಅಂದರೆ ದೇವಸ್ಥಾನದ ಒಳಗಡೆಯಲ್ಲಿ ಫೋಟೋ ತೆಗೆದುಕೊಳ್ಳೋದಕ್ಕೆ ಹೋದರೆ ಅಷ್ಟಾಗಿ ಕಾಣಿಸ್ತಿಲ್ಲ, ಜನನೇ ಅಡ್ಡ ಬರ್ತಾಯಿದ್ರು. ಹಾಗಾಗಿ ಗರುಡಗಂಬದ ಹತ್ರ ನಿಂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ವೆಂಕಟೇಶ್ವರ ಸ್ವಾಮಿ. ಇನ್ನು ಅಲ್ಲಿಂದ ಮನೆಗೆ ಬಂದು ನಾನು ಕೂಡ ಒಂದು ಸ್ವಲ್ಪ ಕಾಫಿ ಎಲ್ಲ ಕುಡಿದು ನಂತರ ಟಿಫನ್ಗೆ ಅಂತ ಹೇಳಿ ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ರೆಡಿಮೇಡಲ್ಲಿ ಸಿಗುವಂಥ ರವೆ ಇಡ್ಲಿ ಮಿಕ್ಸ್ ತಂದಿಲ್ಲ, ಮನೇಲೇ ರವೆ ಎಲ್ಲ ಹುರಿದಿರೋದಿತ್ತು. ಹಾಗಾಗಿ ಅದಕ್ಕೇ
ಅದನ್ನೇ ಬಳಸ್ಕೊಂಡು ರವೆ ಇಡ್ಲಿ ಮಾಡೋಣ ಅಂತ ಹೇಳಿ ಮೊಸರೆಲ್ಲ ಹಾಕಿ, ಹಾಗೆ ಕ್ಯಾರೆಟ್ ಮತ್ತು ಸಬ್ಬಕ್ಕಿ ಸೊಪ್ಪು ರೀತಿ ತರಕಾರಿ ಎಲ್ಲ ಹಾಕಿ ಒಗ್ಗರಣೆ ಎಲ್ಲ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಇದನ್ನೆಲ್ಲ ನೆನೆಸಿಡ್ಬೇಕಾಗತ್ತೆ ಮೊಸರಲ್ಲಿ. ಅದಾದ ನಂತರ ಇಡ್ಲಿ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಉಪ್ಪೆಲ್ಲ ಹಾಕಿ ಕಲಿಸ್ಬಿಟ್ಟು ಇಡ್ಲಿ ಪ್ಲೇಟ್ಸ್ಗೆಲ್ಲ ಫಿಲ್ ಮಾಡಿ ಇಡಬೇಕಾಗತ್ತೆ. ಇಡ್ಲಿ ಪಾತ್ರೆ ಒಳಗೆ ಆಲ್ರೆಡಿ ನೀರು ಹಾಕಿ ಸ್ಟೀಮಿಗೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿದ್ದೆ. ಇನ್ನು ಇಡ್ಲಿ ಪ್ಲೇಟ್ಸ್ಗೆಲ್ಲ ಎಲ್ಲದನ್ನು ಫಿಲ್ ಮಾಡಿ ರೆಡಿ ಮಾಡಿಟ್ಟೆ. ಆಲ್ರೆಡಿ ಟೈಮು ಅಂದರೆ ಮನೆಗೆ ಬರೋ ಅಷ್ಟರಲ್ಲಿ 7:30 ಆಗಿಬಿಟ್ಟಿತ್ತು. ನಾನು ಸ್ವಲ್ಪ ಕಾಫಿ ಎಲ್ಲ ಕುಡಿದ್ಬಿಟ್ಟು ಟಿಫನ್ ಮಾಡೋ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಟೈಮ್ ಆಲ್ರೆಡಿ ಒಂದು ಟಿಫನ್ ಮಾಡೋವಾಗಲೇ 7:45 ಆಗಿಬಿಟ್ಟಿತ್ತು. 8:15 ಅಷ್ಟರಲ್ಲಿ ರೆಡಿ ಮಾಡಬೇಕಲ್ಲ ಅಂತ ಹೇಳಿ ಬೇಗನೆ ರೆಡಿ ಮಾಡಿಕೊಂಡೆ. ರವೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ಸೀಮೆ ಬದನೆಕಾಯಿ ಬಳಸ್ಕೊಂಡು ಸಾಗು ಮಾಡಿದ್ದೆ, ಚೆನ್ನಾಗಿತ್ತು ಸಾಗು ಕೂಡ. ಇನ್ನು ಚಟ್ನಿ ಏನು ಮಾಡೋದಕ್ಕೆ ಹೋಗಿಲ್ಲ, ಯಾಕಂದರೆ ಲಂಚ್ ಬಾಕ್ಸಿಗೆ ಚಟ್ನಿ ಇವರೆಲ್ಲ ತೊಗೊಂಡು ಹೋಗೋದಿಲ್ಲ, ನಮ್ಮ ಮನೆಯವರಾಗಲಿ ಕೀರ್ತಿನಿ ಆಗಲಿ ತೊಗೊಂಡು ಹೋಗೋದಿಲ್ಲ. ಹಾಗಾಗಿ ಚಟ್ನಿ ಮಾಡಲಿಲ್ಲ, ಬರೀ ಸಾಗು ಮಾಡಿದ್ದೆ. ರವೆ ಇಡ್ಲಿಗೆ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿತ್ತು. ಎಲ್ರದ್ದು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗ್ದಿತ್ತು. ಇನ್ನು ಪಾತ್ರೆಗಳು ಬೇರೆ ಸ್ವಲ್ಪ ಇತ್ತು, ಅದೆಲ್ಲ ತೊಳೆದು ಎಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಕೆಲಸ ಎಲ್ಲ ಫೈನಲಿ ಮುಗಿಸ್ಕೊಂಡೆ. ಇವತ್ತು ಏಕಾದಶಿ ಹಬ್ಬ. ಸೊ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಈಗ ತಾನೇ ಜಸ್ಟ್ ಎಲ್ಲ ಕೆಲಸನೂ ಮುಗಿಸಿ ಕೂತಿದ್ದೀನಿ. ಟೈಮ್ ಕರೆಕ್ಟಾಗಿ 10:15 ಆಗಿದೆ, ಇಲ್ಲ ಇನ್ನೂ 9:50. ಸೊ 10 ಗಂಟೆ ಅಂತ ಅಂದ್ಕೊಂಡ್ರು ಇಷ್ಟೊತ್ತವರೆಗೂ ಆಯಿತು ಬೆಳಗ್ಗೆಯಿಂದ. ಸೊ 3 ಗಂಟೆಗೆ ಎದ್ದೆ. ನಾನು ಕೂಡ ಎದ್ದು ಬೇಗ ಎಲ್ಲ ಮಾಡ್ಕೊಳ್ಬೇಕಲ್ವ ಅಂತ ಹೇಳಿ ಎಲ್ಲದನ್ನು ಕೂಡ ರೆಡಿ ಮಾಡಿ ದೇವ್ರ ಪೂಜೆ ಮಾಡಿ ಮಾಡೋ ಅಷ್ಟರಲ್ಲಾಯಿತು. ಇನ್ನು ಟಿಫನ್ಗೆ ಅಂತ ಹೇಳಿ ರವೆ ಇಡ್ಲಿ ಮಾಡಿದ್ದೆ. ಇನ್ನು ಟಿಫನ್ ಎಲ್ಲ ಮಾಡಿಕೊಂಡು ಎಲ್ಲರೂ ಕೂಡ ಹೋದರು. ಇನ್ನು ಇವಾಗ ಜಸ್ಟ್ ಕೆಲಸ ಮುಗಿಸಿ ಕೂತಿದ್ದೀನಿ. ಸೊ ಪ್ರಸಾದ ತೊಗೊಂಡಿದ್ದೀನಿ, ದೇವಸ್ಥಾನದಿಂದ ತಂದಿರೋವಂಥ ಪ್ರಸಾದ. ತಿಂದಿರಲಿಲ್ಲ, ಸೊ ಇವಾಗ ತಿನ್ನೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ. ನಂದು ಹಾಗೆಯೇ ಏಕಾದಶಿ ಹಬ್ಬ ತುಂಬ ವಿಶೇಷವಾಗಿರೋ ಅಂಥದ್ದು. ವರ್ಷದಲ್ಲಿ 24ರಿಂದ 25 ಏಕಾದಶಿಗಳು ಬರುತ್ತೆ. ಸೊ ಪ್ರತಿ ಏಕಾದಶಿಗಿಂತ ಈ ಒಂದು ಮಾಸದಲ್ಲಿ ಬರುವಂಥ ವೈಕುಂಠ ಏಕಾದಶಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ವಿಷ್ಣುವೇ ಸ್ವತಃ ವಿಷ್ಣುವೇ ಎಲ್ಲರಿಗೂ ಕೂಡ ನನ್ನ ಒಂದು ದರ್ಶನ ಭಾಗ್ಯ ಸಿಗಲಿ ಅನ್ನೋದಕ್ಕೋಸ್ಕರ ವೈಕುಂಠನ ಅವನೇ ತೆರೆದಿಡ್ತಾನಂತೆ. ಅಂದರೆ ವೈಕುಂಠದಲ್ಲಿ ಎಲ್ಲ ದರ್ಶನ ಆಗಲಿ, ನಂದು ಸರ್ವರಿಗೂ ದರ್ಶನ ಕೊಡಬೇಕು ಅನ್ನೋ ಇದರಲ್ಲಿ. ಸೊ ಹೋಗಿ ವಿಷ್ಣುನ ಅಂದರೆ ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡ್ಕೊಂಬಂದರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಆದಷ್ಟು 5:30 ಅಷ್ಟರಲ್ಲೆಲ್ಲ ನಾವು ದೇವಸ್ಥಾನಕ್ಕೆ ಹೋಗೋಣ ಅನ್ನೋದೇ ನನ್ನ ಒಂದು ಪ್ಲ್ಯಾನ್ ಆಗಿತ್ತು. ಬಟ್ ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ನಾನ ಎಲ್ಲ ಮಾಡೋದೆಲ್ಲ ಸ್ವಲ್ಪ ಲೇಟ್ ಮಾಡಿದ್ರು. ಸೊ ಹಾಗಾಗಿ 6 ಗಂಟೆ ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಹೋದ್ವಿ. ಕರೆಕ್ಟಾಗಿ 6:30 ಅಷ್ಟರಲ್ಲಿ, ಅಂದರೆ 6:15 ಅಷ್ಟರಲ್ಲಿ ನಮಗೆ ದರ್ಶನ ಆಯಿತು. ಜನ ಅಂತೂ ತುಂಬಾ ಬರ್ತಾಯಿದ್ರು. ಇನ್ನೊಂದೇನಪ್ಪ ಅಂದರೆ ನೆನ್ನೆನೇ ಮಧ್ಯಾಹ್ನದಿಂದ ಏಕಾದಶಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಮಗೇನು ಬೆಳಗಿನ ಜಾವ ಲೆಕ್ಕ ಬರುತ್ತೆ. ಹಾಗಾಗಿ ನಾವು ಇವತ್ತಿನ ಶುಕ್ರವಾರ ಕನ್ಸಿಡರ್ ಮಾಡ್ತೀವಿ. ಇನ್ನು 10 ಗಂಟೆ ಅಷ್ಟರಲ್ಲ ಏಕಾದಶಿ ಹಬ್ಬ ಮುಗ್ದೋಗ್ಬಿಡುತ್ತೆ, ಏಕಾದಶಿ ಮುಗ್ದೋಗುತ್ತೆ. ನೆಕ್ಸ್ಟು ದ್ವಾದಶಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಬೇಗನೆ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೂ ಏನೋ ಗೊತ್ತಿಲ್ಲ, ಜನ ತುಂಬ ದೇವಸ್ಥಾನದಲ್ಲಿ ಜಾಸ್ತಿನೇ ಇದ್ದರು. ಯೂಶ್ವಲಿ ಒಂದು 6:30-7 ಗಂಟೆ ಅಷ್ಟರಲ್ಲಿ ಜನ ಆಗ್ತಾರೆ. ಬಟ್ 6 ಗಂಟೆಗೆ ಆಲ್ಮೋಸ್ಟ್ ಎಷ್ಟೊಂದು ಜನ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ರು ದೇವಸ್ಥಾನದಿಂದ. ನಾವು ಜಸ್ಟ್ ಆವಾಗ ತಾನೇ ಹೋಗ್ತಾಯಿದ್ವಿ. ಅಂದರೂ ನಾವೇನು ಕ್ಯೂ ಅಲ್ಲಿ ಆ ಥರ ಎಲ್ಲ ಏನೂ ನಿಲ್ಲಿಲ್ಲ, ಸೀದಾ ಹೋಗೋ ಅಷ್ಟೇ ಕರೆಕ್ಟಾಗಿತ್ತು. ಕ್ಯೂ ನಿಂತ್ಕೊಳ್ಳೋ ಅಷ್ಟೇನು ರಶ್ ಇರಲಿಲ್ಲ. ಸೊ ಹಾಗಾಗಿ ಬೇಗನೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ನಾವು ಹೋಗಿದ್ದು ಕುರುಬ್ರಳ್ಳಿ ಹತ್ರ ಇರೋವಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಂತ ನಾವು ಹೋಗಿದ್ದು. ನಾವು ವರ್ಷ ಅಲ್ಲೇ ಹೋಗೋದು. ಚೆನ್ನಾಗಿರುತ್ತೆ, ಅಲಂಕಾರಗಳು ಚೆನ್ನಾಗಿ ಮಾಡ್ತಾರೆ. ಹಾಗೆ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ. ಫ್ಲವರ್ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ. ಒಂಥರ ಲೈಟಿಂಗ್ಸ್ಗೂ ಆ ಫ್ಲವರ್ ಡೆಕೋರೇಷನ್ಸ್ಗೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೇಗೋ ದರ್ಶನ ಆಯ್ತಲ್ಲ, ಅದೇ ಖುಷಿ. ಬೆಳಗಿನ ಜಾವನೇ ದರ್ಶನ ಮಾಡಿದ್ದು ಏನೋ ಒಂಥರ ಖುಷಿ ಆಗುತ್ತೆ. ಈ ಒಂದು ಅಕ್ಕಪಕ್ಕದಲ್ಲಿರೋವಂಥ ದೇವಸ್ಥಾನಗಳೆಲ್ಲ ಇಷ್ಟು ವಿಜೃಂಭಣೆಯಿಂದ ಮಾಡ್ತಾರೆ, ಇಷ್ಟೆಲ್ಲ ಫ್ಲವರ್ ಡೆಕೋರೇಷನ್ಸ್ ಇಷ್ಟು ಚೆನ್ನಾಗಿರುತ್ತೆ. ಇನ್ನು ತಿರುಪತಿಯಲ್ಲಿ ಹೇಗಿರ್ಬೋದು ಅನ್ನೋದು ನನ್ನ ಒಂದು ಊಹೆ. ಅದೇ ಸ್ವರ್ಗನೇ ದರೆಗಿಳಿಸ್ಬಿಟ್ಟಿರ್ತಾರೇನೋ ಗೊತ್ತಿಲ್ಲ. ಅಂದರೆ ಹಂಗೆ ಅನಿಸುತ್ತೆ ಅಲ್ಲಿ ಹೆಂಗಿರ್ಬೋದು ಅಂತ ಅಂದ್ಬಿಟ್ಟು. ಇನ್ನೆಷ್ಟು ಹೂಗಳನ್ನ ಬಳಸಿ ಮಾಡಿರ್ತಾರೆ ಸ್ವಾಮಿಗೆ ಅಲಂಕಾರ, ಅದೆಲ್ಲ ನಿಜವಾಗ್ಲೂ ಕಣ್ ತುಂಬ್ಕೊಳ್ಳೋ ಅಂಥವ್ರು ಇವತ್ತಿನ ದಿವಸ. ಅದರಲ್ಲೂ ಗ್ರೇಟ್ ಅಂತಲೇ ಹೇಳ್ತೀವಿ. ಏಕಾದಶಿಯಲ್ಲಿ ಉಪವಾಸ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಉಪವಾಸ ನಾವೊಂದು ಮಾಡೋದಕ್ಕಾಗಲ್ಲ, ಹಾಗೆ ಮಾಡಿ ಕೂಡ ರೂಢಿ ಇಲ್ಲ. ಹಾಗಾಗಿ ನೀರನ್ನು ಕೂಡ ನಾನೇನು ಕುಡ್ದಿಲ್ಲ ಬೆಳಗ್ಗೆಯಿಂದ. ಫಸ್ಟು ಹೋಗಿ ದರ್ಶನ ಮುಗಿಸ್ಕೊಂಡು ಬರೋವ್ರಿಗೂ ನೀರು ಕುಡಿಯೋದು ಬೇಡ ಅಂತ ಅಂದ್ಕೊಂಡು
ಹಾಗೆಯೇ ಖಾಲಿ ಹೊಟ್ಟೆಲೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದೆ. ಅಲ್ಲಿ ಈಚೆಗಡೆ ಕೊಡ್ತಾರಲ್ಲ ತೀರ್ಥ, ಅದನ್ನೇ ಫಸ್ಟ್ ನಾನು ಕೊಟ್ಟಿದ್ದು. ಇನ್ನು ಅಷ್ಟಾದರೂ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮನಸ್ಸಿಗೆ ಅಷ್ಟೇ. ಉಪವಾಸ ಅಂತೂ ಮಾಡೋದಕ್ಕಾಗೋದಿಲ್ಲ, ಬಟ್ ಇಷ್ಟಾದರೂ ಮಾಡ್ಬೋದಲ್ಲ ಅಂತ. ಇನ್ನು ಮನೆಗೆ ಬಂದು ಆಮೇಲೆ ಪ್ರಸಾದ ಎಲ್ಲ ಏನು ತಿಂದಿರಲಿಲ್ಲ, ಲಾಡು ಎಲ್ಲ ಆಮೇಲೆ ತಿನ್ನೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಮನೆಗೆ ಬಂದಮೇಲೆ ನಾನು ಮತ್ತೆ ನೀರು ಕುಡಿದು ಕಾಫಿ ಎಲ್ಲ ಕುಡಿದು ತಿಂಡಿ ಎಲ್ಲ ಮುಗಿಸಿ ಇವಾಗ ಪ್ರಸಾದ ತಿನ್ನೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಹಾಗೇನೇ ಇವತ್ತು ಅನ್ನನೂ ಕೂಡ ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದೇ ಏಕಾದಶಿ ಉಪವಾಸ ಮಾಡಬೇಕು. ಬಟ್ ಅವಲಕ್ಕಿ ಆಗದಲ್ಲೇ ಇರೋರು ಅವಲಕ್ಕಿ ಅಥವಾ ರವೆಯಿಂದ ಮಾಡಿರುವಂಥ ಐಟಮ್ಸ್ನ ತೊಗೊಳ್ಬೋದು, ಉಪಹಾರಗಳ ಥರ ತೊಗೊಳ್ಬೋದು. ಹಾಗಾಗಿ ನಾನಿವತ್ತು ರವೆ ಇಡ್ಲಿ ಮಾಡಿದೆ. ಇನ್ನು ಬಾಕ್ಸ್ಗೂ ಕೂಡ ತೊಗೊಂಡೋಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟೆ. ಉಪ್ಪಿಟ್ಟು ಮಾಡಿದ್ರೆ ಅಷ್ಟಾಗಿ ಇಷ್ಟಪಟ್ಟು ತೊಗೊಂಡೋಗೋದಿಲ್ಲ, ಅಟ್ಲೀಸ್ಟ್ ಇಡ್ಲಿನಾದರೂ ಮಾಡಿದ್ರೆ ತೊಗೊಂಡು ಹೋಗ್ತಾರಲ್ವ ಅಂತ ಹೇಳಿ ರವೆ ಇಡ್ಲಿ ಮಾಡಿ ಅದಕ್ಕೆ ಸಾಗು ಮಾಡಿದೆ. ಇನ್ನು ಮಧ್ಯಾಹ್ನಕ್ಕೂ ಸೇರಿಸಿ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿದ್ದೀನಿ. ಮಧ್ಯಾಹ್ನಕ್ಕೂ ಕೂಡ ಇಡ್ಲಿನೇ ಆಗುತ್ತೆ. ಇನ್ನು ಸಂಜೆಗೆ ಚಪಾತಿ ಏನಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಇವತ್ತು ರೈಸ್ ತಿನ್ನೋದು ಬೇಡ ಅಂತ ಹೇಳಿ ಅಂದ್ಕೊಂಡಿರೋದು. ಹಾಗಾಗಿ ಪ್ರತಿ ವರ್ಷವೂ ಇದೇ ರೀತಿಯೇ ಮಾಡ್ಕೊಂಬರ್ತೀನಿ. ರೈಸ್ ಅಷ್ಟಾಗಿ ಇವತ್ತಿನ ದಿವಸ ಮಾತ್ರ ತಿನ್ನೋದಕ್ಕೆ ಹೋಗೋದಿಲ್ಲ. ಇನ್ನು ನೋಡಬೇಕು ಇವತ್ತಿನ ದಿವಸದ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಇನ್ನು ಯಾವ ಕೆಲಸ ಇದೆ ಅಥವಾ ಏನು ಮಾಡಬೇಕು ಅದೆಲ್ಲ ಗೊತ್ತಿಲ್ಲ. ಇವತ್ತಿನ ದಿವಸದ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದನ್ನು ನೋಡೋಣ ಅಷ್ಟೇ. ಅಮ್ಮನ ಮನೆ ಹತ್ರ ಹೋಗಿ ಬರೋಣ ಅಂತ ಹೇಳಿ ಬಂದೆ. ಅಲ್ಲೂ ಕೂಡ ನಮ್ಮಮ್ಮ ರಂಗೋಲಿ ಚೆನ್ನಾಗಿ ಬಿಟ್ಟಿದ್ರು. ಹಾಗೆ ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಟು ಪೂಜೆ ಮಾಡಿದರು. ಅವರು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವ್ರ ಮನೆಯಲ್ಲಿ ಅವ್ರು ಹೇಳ್ತಾಯಿದ್ರು ಕಾಯಿ ಹೊಡೆದೆ ಅದರಲ್ಲೂ ಕೂಡ ಹೂ ಬಂದಿತ್ತು ಅಂತ. ನಾನು ಅಂದ್ಕೊಂಡೆ ನಮ್ಮ ಮನೇಲಿ ಯಾವ ರೀತಿ ಕಾಯಲ್ಲಿ ಹೂ ಬಂದಿತ್ತು ಆ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಬಟ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ದೊಡ್ಡದಾಗೇ ಹೂವು ಕಾಣಿಸ್ತಾ ಇದೆ. ತುಂಬ ಕಾಯಿ ತುಂಬಾ ಹೂವು ಇತ್ತಂತೆ. ಕಾಯಿ ಹೊಡೆದಿರೋದ್ರಿಂದ ಈ ರೀತಿ ಹೋಳಾಗಿದೆ ಅಷ್ಟೇ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೀತಿ ಎಲ್ಲ ಕಾಯಿ ಹೊಡೆದಾಗ ಈ ಥರ ಕಂಡ್ರೆ ಶುಭ ಅಂತ ಹೇಳಿ ಹೇಳ್ತಾರೆ. ಹಾಗೆ ಅವರು ಕೂಡ ಬೆಳಗಿನ ಜಾವನೇ ಎದ್ದು ಪೂಜೆ ಎಲ್ಲ ಮಾಡಿ ನಮ್ಮ ಜೊತೆಗೇ ದೇವಸ್ಥಾನಕ್ಕೆ ಬಂದಿದ್ದರು. ನಾವೆಲ್ಲರೂ ಒಟ್ಟಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದು. ಹಾಗೆಯೇ ತುಳಸಿ ಕಟ್ಟೆ ಹತ್ರನೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೃಷ್ಣ ಎಲ್ಲ ಇಟ್ಟಿದ್ದಾರೆ ಅವರು. ತುಳಸಿ ಕಟ್ಟೆ ಈ ರೀತಿ ಬೃಂದಾವನ ಥರ ತಂದಿರೋದು. ನನಗೂ ಇದೇ ರೀತಿ ತುಳಸಿ ಕಟ್ಟೆ ತೊಗೊಳ್ಬೇಕು ಅಂತ ಅನ್ನಿಸ್ತಾ ಇತ್ತು. ಪುಟ್ಟದಾಗಿ ಎಷ್ಟು ಚೆನ್ನಾಗಿದೆ. ಸೊ ನೋಡೋಣ, ಈಗಿರೋದು ಆಲ್ರೆಡಿ ಇದೆ, ಮತ್ತು ಅದನ್ನು ತೆಗೆದುಬಿಟ್ಟು ಬೇರೆದಕ್ಕೆ ಹಾಕೋದಕ್ಕೂ ಮನಸ್ಸು ಬರೋದಿಲ್ಲ. ಮುಂದೆ ನೋಡೋಣ ಅಂತ ಹೇಳಿ ಸುಮ್ಮನಾದೆ. ಹಾಗೆಯೇ ಇನ್ನು ಅಮ್ಮ ಕಾಫಿ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳಿ ಕಾಫಿನೂ ಕೂಡ ಮಾಡ್ತಾಯಿದ್ರು. ಕೆಲಸ ಎಲ್ಲ ಮಾಡಿ ಎಲ್ಲದೂ ಕೂಡ ಸಾಕಾಗಿತ್ತು. ಸೊ ಈ ರೀತಿ ಎಲ್ಲ ಕೆಲಸ ಇದ್ದಾಗ ಎಲ್ಲ ಮುಗಿದ ಮೇಲೆ ಕೆಲಸ ಎಲ್ಲ ಮುಗಿದ ನಂತರ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿದ್ರೆ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಅಂತ ಅನ್ನೋ ಥರ ಅನಿಸ್ತಾ ಇರುತ್ತೆ. ಸೊ ಅವರು ಕೂಡ ಕಾಫಿ ಮಾಡ್ತಾಯಿದ್ರು. ನಾನು ಕೂಡ ಸ್ವಲ್ಪ ಹೊತ್ತು ಕೂತಿದ್ದೆ. ಸೋಫಾ ಮೇಲೆ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡ್ಬಿಡೋಣ ಅಪ್ಪ, ಇನ್ನೇನು ಕೆಲಸ ಇಲ್ವಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದಾಯಿತು. ಕಾಫಿ ಎಲ್ಲ ಕುಡಿದು ಹೊರಗಡೆ ಬಂದೆ. ಗೋಡೆ ಮೇಲೆ ಈ ರೀತಿ ಚಿಟ್ಟೆ ಥರ ಏನೋ ಬಂದು ಕೂತಿತ್ತು, ಅಂದರೆ ಇನ್ಸೆಕ್ಟ್ ಥರ. ಒಳ್ಳೆ ಡಿಸೈನ್ ಆಗಿತ್ತು. ಅದ್ರ ಔಟರ್ ಲೇಯರ್ ಇದ್ರ ಮೇಲೆ ಅಂದರೆ ಪಾಚಿ ಗ್ರೀನ್ ಕಲರಲ್ಲಿ ಒಳ್ಳೆ ಪೇಂಟಿಂಗ್ ಮಾಡಿದ ಥರ ಡಿಸೈನ್ ಇದ್ದಿದ್ದು. ನೋಡೋದಕ್ಕೊಂದು ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಟ್ರಾಕ್ಟಿವ್ ಆಗಿ. ತುಂಬಾ ದಪ್ಪ ಇತ್ತು. ಈ ವಿಡಿಯೋದಲ್ಲಿ ಸ್ವಲ್ಪ ಕ್ಯಾಮ್ರಾದಲ್ಲಿ ಚಿಕ್ಕದಾಗಿ ಕಾಣಿಸ್ತಿದೆ ಅಷ್ಟೇ. ಹಾಗೆ ಸುಮ್ಮನೆ ಇರಲಿ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ನಮ್ಮ ಚಿಕ್ಕಮ್ಮನ ಮನೆ ಮುಂದೆ ರಂಗೋಲಿ ನೋಡ್ತಿರ್ಬೋದು. ಅವರು ಕೂಡ ಅಷ್ಟೇ ರಂಗೋಲಿ ಎಲ್ಲ ತುಂಬ ಚೆನ್ನಾಗಿ ಬಿಡ್ತಾರೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಏನು ಮಾಡ್ತಾ ಇದ್ದೀರಾ? ಸೊಪ್ಪು ಬಿಡಿಸ್ತಾ ಇದ್ದೀವಿ. ತುಂಬ ಸ್ವಸ್ಥ ಸೊಪ್ಪು ತುಂಬ ಸಸ್ತಾ ಮಾಲ್. ಚೆನ್ನಾಗಿರೋ ಸಿಗ್ತಾರಲ್ಲ ಸರ್. ಚೆನ್ನಾಗಿದೆ, ಸಾಕು ಚೆನ್ನಾಗಿದೆ. ನಾಳೆ ಬೆಳಗ್ಗೆ ಬರೀ ಸೊಪ್ಪು ಬಿಡಿಸೋ ಪ್ರೋಗ್ರಾಮ ಇವತ್ತು. ನಮ್ಮಮ್ಮ ಹಾಗೆ ಚಿಕ್ಕಮ್ಮ ಇಬ್ಬರು ಸೊಪ್ಪು ಬಿಡಿಸ್ಕೊಂಡು ಕೂತಿದ್ರು. ಸೊಪ್ಪು ತುಂಬ ಸಸ್ತಾ ಇದೆ ಅಂತ ಅಂದ್ಬಿಟ್ಟು ಬಸ್ಸಾರಿಗೇನೋ ಸೊಪ್ಪು ತೊಗೊಂಡಿದ್ರಂತೆ. ಅರವೆ ಸೊಪ್ಪು, ಹಾಗೆ ದಂಟಿನ ಸೊಪ್ಪು, ಪಾಲಕು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಡಿದ್ದು. ನಾನು ಕೂಡ ಹಾಗೆ ಜೊತೆಗೆ ಸೇರಿಕೊಂಡು ಸೊಪ್ಪೆಲ್ಲ ಬಿಡಿಸಿಟ್ವಿ. ಬಂದಾಯ್ತು ಡೋಲು ಬಡಿ. ಬಿದ್ದಿದ್ರೆ ಬೀಳಲ್ಲ. ಸ್ಲೋ ಮಾಡು. ಸಾಕು. ಸ್ವಲ್ಪ ಹೊತ್ತು ಅಮ್ಮನ ಮನೆಯಲ್ಲೇ ಇದ್ದು ಆಮೇಲೆ ಸಂಜೆಗೆ ನನ್ನ ಮನೆಗೆ ಬಂದಿದ್ದು. ಅಪ್ಪು ಕೂಡ ಡ್ಯಾನ್ಸ್ ಆಡಿಕೊಂಡು, ಸಾಂಗ್ ಕೇಳಿಕೊಂಡು, ಹಾಡು ಆಡಿಕೊಂಡು, ಜಂಪ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ದ. ಇನ್ನು ಮುಸ್ಸಂಜೆಯಲ್ಲಿ ನಾನು ಕೂಡ ಮನೆಗೆ ಬಂದು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಮತ್ತು ಪೂಜೆ ಎಲ್ಲ ಮಾಡಿ ಹಾಗೆಯೇ ಇನ್ನು ಅಡುಗೆ ಮಾಡಬೇಕಾಗಿತ್ತು. ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಚಪಾತಿಗೆಲ್ಲ ಹಿಟ್ಟೆಲ್ಲ ಎಲ್ಲ ಕಲಸಿ ಇಟ್ಬಿಟ್ಟು ಚಪಾತಿಗೆ ಕಾಂಬಿನೇಷನ್ ಆಗಿ ಹೆಸರುಬೇಳೆ ಬಳಸ್ಕೊಂಡು ದಾಲ್ ಮಾಡ್ತಾಯಿದ್ದೀನಿ.
ದಾಲಿಗೆ ಏನಿಲ್ಲ, ಹೆಸರುಬೇಳೆ ಹಾಗೆ ಮೆಣಸಿನ್ಕಾಯಿ ಅಂದರೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ತುರಿನ ಸ್ವಲ್ಪ ತುಪ್ಪ ಹಾಕಿ ಬೇಯೋದಕ್ಕೆ ಇಟ್ಬಿಡಬೇಕು, ಒಂದು ವಿಷಲು. ಹಾಗೆಯೇ ಒಗ್ಗರಣೆಗೆ ಅಂತ ಹೇಳಿ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೋಬೇಕು. ಅದ್ರ ಜೊತೆಗೆ ಪಾಲಕ್ ಸೊಪ್ಪು ಕೂಡ ನಾನು ತಂದಿದ್ದೆ, ಸೊ ಅದನ್ನು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಈಸಿ ಮಾಡ್ಕೊಳ್ಳೋದು ಕೂಡ. ಈ ರೆಸಿಪಿನೂ ಕೂಡ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ರೆಸಿಪಿ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದಂಥ ದಾಲ್ ರೆಸಿಪಿ ಇದು. ಅಷ್ಟರಲ್ಲಿ ನನ್ನ ಮಗನೂ ಕೂಡ ಹೋಮ್ವರ್ಕ್ ಎಲ್ಲ ಮುಗಿಸಿದ್ದೀನಿ ಅಂತ ಹೇಳಿ ತೋರಿಸೋದಕ್ಕೆ ಬಂದಿದ್ದ. ನಾನು ಕೂಡ ಎಲ್ಲ ನೋಡಿ ಡೈರಿ ಎಲ್ಲ ಸೈನ್ ಮಾಡಬೇಕಾಗಿತ್ತು. ಹಾಗೆ ಎಲ್ಲ ಚೆಕ್ ಮಾಡಿ ಡೈರಿ ಸೈನ್ ಕೂಡ ಮಾಡಿ ಕಳಿಸ್ದೆ. ಸ್ವಲ್ಪ ಬೇಗ ಎದ್ದಿದ್ದರಿಂದ ಬೇಗನೆ ಮಲ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡು ಬೇಗನೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ತರಕಾರಿ ಎಲ್ಲ ಹಚ್ಚಿಟ್ಕೊಂಡೆ. ಇನ್ನು ಕುಕ್ಕರಲ್ಲಿ ವಿಜಿಲ್ ಕೂಡ ಎಲ್ಲ ಇಳಿದಿತ್ತು, ಹೆಸರುಬೇಳೆ ಬೇಯಕ್ಕಿಟ್ಟಿರೋದೆಲ್ಲ. ಹಾಗೆ ಚಪಾತಿ ಹಿಟ್ಟು ಕೂಡ ಎಲ್ಲ ಕಲಸಿಟ್ಟಿದ್ದೆ. ಇನ್ನು ಹೆಸರುಬೇಳೆ ಬೇಯಿಸ್ಕೊಂಡು ಏನು ಇಟ್ಟಿರ್ತೀವಿ ಅದಕ್ಕೆ ಈ ರೀತಿ ಒಗ್ಗರಣೆ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ದಾಲ್ ಕೂಡ ರೆಡಿ ಆಗುತ್ತೆ. ಒಗ್ಗರಣೆನ ನಾನು ತುಪ್ಪದಲ್ಲೇ ಮಾಡ್ಕೊಳ್ತೀನಿ. ತುಪ್ಪ ಬಳಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ದಾಲ್ಗೆ. ಹಾಗೆ ತುಪ್ಪಕ್ಕಾದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಸೇರಿಸಿ ಒಗ್ಗರಣೆ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಪಾಲಕ್ ಸೊಪ್ಪು ಏನು ಹಚ್ಕೊಂಡಿರ್ತೀವಿ ಅದನ್ನು ಕೂಡ ಹಾಕಿ ಅದೊಂದು 2 ನಿಮಿಷದಷ್ಟರಲ್ಲೇ ಬೇಗನೆ ಒಗ್ಗರಣೆಲ್ಲೇ ಬೆಂದು ಹೋಗ್ಬಿಡುತ್ತೆ. ನೀರನ್ನು ಹಾಕ್ದಲೇ ಹಾಗೆ ಒಗ್ಗರಣೆಲ್ಲೇ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡಿದ ನಂತರ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪೆಲ್ಲ ನೋಡ್ಕೋಬೇಕಾಗತ್ತೆ. ಖಾರ ಏನಾದರೂ ಸ್ವಲ್ಪ ಕಮ್ಮಿ ಆಯಿತು ಅನ್ಸಿದ್ರೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಸೊ ಹೆಸರುಬೇಳೆ ಈ ರೀತಿ ನೀಟಾಗಿ ಬೇಯಿಸ್ಕೊಳ್ಬೇಕು. ತುಂಬಾ ಬೆಂದೋಗ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಕರೆಕ್ಟಾಗಿ ಬೆಂದಿತ್ತು. ಬೆಂದಿರೋಂಥ ಹೆಸರುಬೇಳೆಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ದಾಲಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನು ಸೇರಿಸ್ಕೊಂಡು ಹಾಗೆ ಒಗ್ಗರಣೆ ಮಾಡಿರೋದನ್ನೆಲ್ಲ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡ್ರೆ ದಾಲ್ ಕೂಡ ರೆಡಿ ಆಗುತ್ತೆ. ಫೈನಲಾಗಿ ಅಂದರೆ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೆಂತ್ಯ ಹಾಕೋಬೇಕು. ಜಾಸ್ತಿನೂ ಬೇಡ, ಒಂದು ಸ್ವಲ್ಪ ಫ್ಲೇವರ್ಗಷ್ಟೇ ಹಾಕ್ಕೊಂಡು 2-3 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ದಾಲ್ಗೆ. ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ತುಂಬಾ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಸ್ಟವ್ ಆಫ್ ಮಾಡಿ ಫ್ರೆಶ್ ಕ್ರೀಮ್ ಎಲ್ಲ ಸೇರಿಸ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿದ್ರೆ ದಾಲ್ ಕೂಡ ರೆಡಿ ಆಗುತ್ತೆ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಒಂದು ಕಡೆ ದಾಲ್ನ ರೆಡಿ ಮಾಡಿಕೊಂಡೆ. ಹಾಗೆ ಚಪಾತಿನೂ ಕೂಡ ಎಲ್ಲ ಲಟ್ಸಿ ಎಲ್ಲದನ್ನು ಕೂಡ ರೆಡಿ ಮಾಡಿಟ್ಟಿದ್ದಾಯಿತು. ಅಡುಗೆ ಕೆಲಸ ಎಲ್ಲ ಮುಗೀತು. ಇನ್ನು ಇದಿಷ್ಟ ಆಗಿತ್ತು ವೈಕುಂಠ ಏಕಾದಶಿ ದಿವಸದ ವ್ಲಾಗ್. ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆಯೇ ಕೆಲವೊಂದು ಫೋಟೋಸ್ನ ನಾನು ಈ ವಿಡಿಯೋ ಎಂಡಿಂಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.